ಸಿಂಹರಾಶಿ, ವಾಹನ ಚಾಲನೆಯಿಂದ ಸ್ವಲ್ಪ ತೊಂದರೆ ಇದೆ ಅನ್ನುವಂತಹ ಸೂಚನೆ. ಎಚ್ಚರಿಕೆಯನ್ನು ವಹಿಸಿ. ಕೆಲವು ಕೆಲಸಗಳು ತುಂಬಾ ಅನಿವಾರ್ಯ ಇರುತ್ತೆ, ಮತ್ತೆ ದಿನನಿತ್ಯದ ಕೆಲಸಗಳಿರುತ್ತೆ. ಹಾಗಂತ ವಾಹನ ಚಾಲನೆ ಇವತ್ತು ಬೇಡವೇ ಬೇಡವಾ ಅನ್ನುವಂತಹ ತರ್ಕಬದ್ಧವಾದಂತಹ ವಿಚಾರಗಳು ಬೇಡ. ಅನಿವಾರ್ಯವಾಗಿ ಮಾಡಬೇಕಾದಂಥದ್ದಿರುತ್ತೆ. ಹಾಗಂತ ವಾಹನ ಚಾಲನೆಯಿಂದ ತೊಂದರೆ ಇದೆ ಅಂತಂದ್ರೆ ದೂರಿಗೆ ಪ್ರಯಾಣ ಮಾಡುವಂಥದ್ದು ಅಥವಾ ಇನ್ಯಾವುದೋ ಮೋಜು ಮಸ್ತಿಗೋಸ್ಕರವಾಗಿ ವಾಹನಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಈ ಥರದ ವಿಚಾರಗಳಲ್ಲಿ ಗಮನ ಇರಲಿ, ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬಂಧುಗಳಲ್ಲಿ ಅಥವಾ ಸ್ನೇಹಿತರ ಮಧ್ಯದಲ್ಲಿ ಅನುಚಿತವಾದಂತಹ ವರ್ತನೆಯನ್ನ ಮಾಡಬೇಡಿ. ಯಾವಾಗ ಬಂಧುಗಳು ಮತ್ತೆ ಸ್ನೇಹಿತರು ಅಂತಂದ್ರೆ ಏನೋ ಸಲಿಗೆ, ಅವರ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸಿದಾಗ ಅವರೇನಾದ್ರೂ ಅದನ್ನ ಬಹಳ ವಿಶೇಷವಾಗಿ ತೆಗೆದುಕೊಂಡ್ರೆ, ಸೀರಿಯಸ್ ಆಗಿ ತಗೊಂಡ್ರೆ ಅವಮಾನವಾಗತ್ತೆ. ಅಂಥದ್ದು ಬೇಡ. ಅಲ್ಲಿ ನಿಮ್ಮ ಬಂಧುತ್ವಕ್ಕೆ ಯಾವುದೇ ಧಕ್ಕೆ ಬರಬಾರದು ಅನ್ನುವಂಥದ್ದು. ವಿವಾದಗಳಿಂದ ಅಂತರವನ್ನ ಕಾಯ್ದುಕೊಳ್ಳಿ. ಯಾವ ಮಾತನ್ನಾಡಿದ್ರೆ ಅದು ವಿವಾದ ಆಗತ್ತೋ ಅಥವಾ ಅಲ್ಲಿನ್ನೇನೋ ಬೆಂಕಿ ಹತ್ತುತ್ತೋ, ಕಿಡಿ ಹತ್ಕೊಳ್ಳುತ್ತೋ ಅಂತಹ ಮಾತುಗಳನ್ನು ಆಡುವಂತಹದ್ದು ಖಂಡಿತವಾಗಿ ಬೇಡ. ಪ್ರಾಣಿಗಳಿಗೆ ದಯೆಯನ್ನು ತೋರಿಸಿ, ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ನೀಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಕ್ಕೆ ಜನರನ್ನ ಹುಡುಕಾಟ ಮಾಡ್ತೀರಿ. ಆ ವ್ಯಕ್ತಿ ನನ್ನ ಜೊತೆಯಲ್ಲಿದ್ದರೆ ನನ್ನ ಕೆಲಸ ಆಗತ್ತೆ ಅನ್ನುವಂತಹ ಭಾವನೆಯಲ್ಲಿರ್ತೀರಿ. ಆದರೆ ಅದು ನಿಮಗೆ ಫಲವನ್ನ ಕೊಡುವುದಿಲ್ಲ, ಅದರಲ್ಲಿ ವೈಫಲ್ಯವನ್ನ ಹೊಂದುತ್ತೀರಿ ಅಂತ ಅರ್ಥ. ನವವಿವಾಹಿತರಿಗೆ ಶುಭ ಸುದ್ದಿ ಇರತಕ್ಕಂತಹದ್ದು. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಟುಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಕಾಣ್ತೀರಿ. ಅದಕ್ಕೆ ಯಾವುದೇ ರೀತಿಯ ಆಲೋಚನೆಯನ್ನ ಮಾಡಬೇಕಾದಂತಹದ್ದಿಲ್ಲ. ಮನುಷ್ಯನ ಸಹಜ ಗುಣ ಅದು. ಆಹಾರದಲ್ಲೋ ಅಥವಾ ವಾತಾವರಣದಲ್ಲೋ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಕಾಣುವಂತಹದ್ದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಸಾಲಿಗ್ರಾಮ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮಕ್ಕಳ ಚಟುವಟಿಕೆ, ಮಕ್ಕಳ ನಡವಳಿಕೆ, ಮಾತು ಕೇಳದೇ ಇರತಕ್ಕಂಥದ್ದು, ಅವರದ್ದೇ ಆದಂತಹ ಒಂದು ತೀರ್ಮಾನ, ಪೋಷಕರ ಬಗ್ಗೆ ಧೋರಣೆ ಇತ್ಯಾದಿಗಳನ್ನೆಲ್ಲ ನೋಡಿ ಬಹಳ ನೋವಾಗುವಂಥದ್ದು, ಬೇಸರವಾಗ್ತಕ್ಕಂತಹ ದಿವಸ. ಸ್ವಭಾವದಿಂದ ಬೇರೆಯವರನ್ನ ಆಕರ್ಷಣೆ ಮಾಡ್ತೀರಿ. ನಿಮ್ಮ ನಡತೆ, ನಿಮ್ಮ ಮಾತು ಬೇರೆಯವರನ್ನ ನಿಮ್ಮತ್ತ ಸೆಳೆಯುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಅವಿವಾಹಿತರ ಒಂದು ಸಮಸ್ಯೆ ತಾರಕಕ್ಕೆ ಇರುತ್ತೆ. ಮದುವೆ ಇನ್ನೂ ಆಗಿಲ್ಲ ಅನ್ನುವಂಥವ್ರು ಅವರ ಕಷ್ಟವನ್ನ, ಅವರ ಅಪೇಕ್ಷೆಯನ್ನ, ನಿರೀಕ್ಷೆಯನ್ನ, ಆಸೆಯನ್ನ ಯಾರೂ ಕೂಡ ಪೂರೈಸುವಂಥವ್ರು ಇಲ್ವಲ್ಲ ಅನ್ನುವ ದುಃಖ ಅವರಿಗೆ ಆಗುವಂತಹದ್ದು. ಮಾತಿನಿಂದ ಬೇರೆಯವರಿಗೆ ಅಪಮಾನವಾಗಲಿ ಅಥವಾ ಬೇರೆಯವರನ್ನ ನಿಮ್ಮಂತೆ ಇಲ್ಲ ಅಂತ ಹೇಳಿ ದೂಷಣೆ ಮಾಡುವಂಥದ್ದಾಗ್ಲಿ ಬೇಡ. ನಿಮಗೂ ಕೂಡ ಅದರಿಂದ ಅಪಮಾನ ಆಗಬಹುದು. ಹಾಗಾಗಿ ಬೇರೆಯವರ ವಿಚಾರಕ್ಕೆ ಹೋಗುವಂಥದ್ದು ಬೇಡ. ಕುಟುಂಬದ ಸಂಬಂಧಗಳು ಈ ದಿವಸ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಆಗಲಿ ಅಥವಾ ಮಕ್ಕಳಾಗ್ಲಿ, ತಂದೆ ತಾಯಿ ಆಗಲಿ, ಯಾರೇ ಆಗಲಿ, ಆ ಬಂಧುಗಳ ಜೊತೆಯಲ್ಲಿ ಬಂಧುತ್ವ ಅನ್ನುವಂಥದ್ದು ಯಾವುದೋ ವಿಚಾರಕ್ಕೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆಯನ್ನು ಕೊಡುವ ರೀತಿಯಲ್ಲಿ ಅಥವಾ ಮನಸ್ತಾಪಕ್ಕೆ ಕಾರಣವಾಗಲಿ ಆಗುವಂಥದ್ದಿದೆ. ದೇವಿಯ ಉಪಾಸನೆ, ದೇವಿಯ ಪ್ರಾರ್ಥನೆಯಿಂದ ನಿಮಗೆ ಶುಭವಾಗಿ. ವೃಶ್ಚಿಕ ರಾಶಿ, ಕುಟುಂಬದಲ್ಲಿ ಪ್ರವಾಸದ ಬಗ್ಗೆ, ಪ್ರಯಾಣದ ಬಗ್ಗೆ, ದೂರಿಗೆ ಹೋಗುವ ಬಗ್ಗೆ ಚಿಂತನೆಗಳು, ಚರ್ಚೆಗಳು ನಡೆಯುವಂಥದ್ದಿದೆ. ಪ್ರೇಮಿಗಳಿಗೆ ತುಂಬಾ ಶುಭವಾದಂತಹ ದಿವಸ. ಬೇರೆ ಯಾರಿಗೂ ಕೂಡ ಈ ದಿವಸ ಯಾವ ಭರವಸೆಯನ್ನು ಕೂಡ ಕೊಡಬೇಡಿ. ಆ ಭರವಸೆಯನ್ನ ನಿಮ್ಮ ಹತ್ರ ಈಡೇರಿಸುವಂಥದ್ದು ಕಷ್ಟವಾಗುತ್ತೆ. ಕಷ್ಟ ಅಂತಂದ್ರೆ ಸಮಯಕ್ಕೆ ಆಗದೆ ಇರಬಹುದು, ಅಥವಾ ನಿಮಗೆ ಬೇರೆ ಒತ್ತಡಗಳಿರ್ಬಹುದು, ಅಥವಾ ನಿಮ್ಮ ಬೇರೆ ವ್ಯವಹಾರಗಳು ಅದಕ್ಕೆ ಅವಕಾಶವನ್ನ ಮಾಡಿಕೊಡದೇ ಇರಬಹುದು. ಹೀಗೆ ಇದನ್ನೆಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕಾದಂತಹದ್ದು. ಉದ್ಯೋಗಸ್ಥರಿಗೆ ಬಡ್ತಿಯ ಸೂಚನೆಗಳು ಸಿಕ್ಕುವಂಥದ್ದಿದೆ. ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದಕ್ಕೆ ಸರಿಯಾದಂತಹ ಸಮಯ. ಹಾಗಾಗಿ ಯಾವ ಕೆಲಸವನ್ನ ಮಾಡ್ತಿರೋ ಅಲ್ಲಿ ದಿಟ್ಟವಾದಂತಹ ಹೆಜ್ಜೆಯನ್ನ ಇಡೋದಕ್ಕೆ ಅವಕಾಶಗಳಾಗತ್ತೆ. ಜೊತೆಗೆ ಒಡ ಹುಟ್ಟಿದವರ ಜೊತೆಯಲ್ಲಿ ಘರ್ಷಣೆ ಆಗತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಗಲಾಟೆಯನ್ನು ಮಾಡ್ಕೊಳ್ತೀರಿ. ಅದು ಬೇಡ ಅನ್ನುವಂಥದ್ದು ಸಲಹೆ. ಅಶಾಂತಿಗೆ ಅವಕಾಶವಾಗತ್ತೆ. ಅಂತಹ ಸಂದರ್ಭವನ್ನ ದೂರ ಮಾಡಿ ಅನ್ನುವಂಥದ್ದು. ಉಗ್ರ ನರಸಿಂಹ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.